ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಶು ವ್ಲಾಗ್ಸ್. ನಾನಿವತ್ತು ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ನಾನು ಪಾಸ್ತಾ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಿದ್ದೀನಿ. ಮೊದಲು ಒಂದು ಬೌಲು ನಾನು ಪಾಸ್ತಾನ ತೊಗೊಂಡಿದ್ದೀನಿ. ಇಲ್ಲಿ ಪಾಸ್ತಾ ತೊಗೊಂಡು ನೆಕ್ಸ್ಟು ಬಿಸಿನೀರನ್ನ ಕಾಯಕ್ಕಿಕ್ಕಿ ಅದಕ್ಕೆ ನಾನು ಒಂದು ಬೌಲ್ ಪಾಸ್ತಾನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಕಿದ ನಂತರ ಅದನ್ನ ಸೌಟಲ್ಲಿ ನೀಟಾಗಿ ತಿರ್ಸ್ಕೊಳ್ಬೇಕು, ಇಲ್ಲ ಅನ್ನೋದು ಅಂಟಂಟು ಬರುತ್ತೆ. ಸೊ ಅಂಟಂಟು ಬರಬಾರ್ದು ಅಂತೇಳಿ ನಾನು ಇಲ್ಲಿ ಮೊದಲೇ 1/4 ಟೀ ಸ್ಪೂನಷ್ಟು ಆಯಿಲ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ನೀಟಾಗಿ ತಿರುಗಿಸಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಾದಮೇಲೆ ಅದನ್ನು ನೀಟಾಗಿ ಸೋರಿಸ್ಕೊಂಡಾದಮೇಲೆ ಅದಕ್ಕೆ ನಾನು ನೆಕ್ಸ್ಟು ತಣ್ಣೀರಲ್ಲಿ ಅದನ್ನ ನೀಟಾಗಿ ಮೇಲ್ಗಡೆ ನೀರನ್ನ ಹಾಕ್ತಾಯಿದ್ದೀನಿ. ಹಂಗೆ ಹಾಕೋದ್ರಿಂದ ಅದು ಅಂಟಂಟು ಆಗೋಲ್ಲ, ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾನು ತಣ್ಣೀರನ್ನ ಇಲ್ಲಿ ಮೇಲೆ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಒಂದು ಬಾಣಲಿಗೆ ನಾನು ಒಗ್ಗರಣೆ ಮಾಡೋಕ್ಕೆ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಕೆಂಪಗಾಗೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು. ಅದು ಹಾಕಿ ಒಂದು 2 ಮಿನಿಟ್ಸ್ ಆದಮೇಲೆ ಟೊಮೊಟೊ ಕೂಡ ಒಂದು ಅರ್ಧ ಟೊಮೊಟೊನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಟೊಮೊಟೊನೂ ಕೂಡ ಅಷ್ಟೇ ಹಾಕಿ ಒಂದು 2 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಬೇಕು. ಬೇಯಿಸ್ಕೊಂಡು ಆಗಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಿದ್ದೀನಿ. ಉಪ್ಪಾಕಿ ಅದನ್ನು ಕೂಡ ಒಂದು 2 ಮಿನಿಟ್ಸ್ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಆಗಿದ ನಂತರ ನಾನಿಲ್ಲಿ ಬೇಯಿಸ್ಕೊಂಡಿರುವಂಥ ಪಾಸ್ತಾನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಪಾಸ್ತಾನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಮಸಾಲ ಇತ್ತಲ್ಲ ಮ್ಯಾಗಿದು ನೂಡಲ್ಸ್ದು, ಆ ಮಸಾಲ ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ ಒಂದು 2 ಸ್ಪೂನಷ್ಟೇ ನಾನಿಲ್ಲಿ ಹಾಕಿರೋದು. ಯಾವುದೇ ರೀತಿಯ ಸಾಸ್ಗಳನ್ನ ಕೂಡ ನಾನಿಲ್ಲಿ ಬಳಸ್ತಾ ಇಲ್ಲ, ಓನ್ಲಿ ಮಸಾಲ ಹಾಕಿ ನಾನು ಇನ್ನು ಮಾಡ್ತಾ ಇರೋದು. ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟು ನಾನು ಇದಕ್ಕೆ ಅರಿಶಿನ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಅದು ಅಷ್ಟೇ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಅದನ್ನು ಸೇರಿಸಿ ಆಗಿದ ನಂತರ ಅದನ್ನು ಒಂದು 2 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಪಾಸ್ತಾ ರೆಡಿ ಆಗುತ್ತೆ. ನಾನು ಯಾವುದೇ ರೀತಿಯ ಸಾಸ್ಗಳನ್ನ ಇಲ್ಲಿ ಬಳಸಿಲ್ಲ, ನೀವೇ ನೋಡ್ತಿರ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್ ಬಾಯ್.